ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ದೃಶ್ಯ ವೈಭವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಗಿಲ್ಲಿ ನಟ ಅವರು ನಟಿಸ್ತಾ ಇರೋ ಪಳಾರ್ ಈ ಚಿತ್ರದ ನಾಯಕಿ ಯಾರಾಗ್ತಾರೆ? ಯಾಕೆಂದರೆ ಈ ಹಿಂದೆ ಸುದ್ದಿಯಾದಂತೆ ಕಾವ್ಯ ಅವರೇ ಎಲ್ಲೋ ಆ್ಯಕ್ಟ್ ಮಾಡ್ಬೋದು ಎಷ್ಟೋ ಜನ ಅಂದ್ಕೊಂಡಿದ್ದು, ಕೊನೆಗೆ ಕಾವ್ಯ ಅವರೇ ಸ್ಪಷ್ಟಪಡಿಸ್ಬಿಟ್ರು ನಾನು ಈ ಚಿತ್ರದಲ್ಲಿ ಭಾಗ ಅಲ್ಲ, ನಾನು ಈ ಚಿತ್ರದಲ್ಲಿ ಆ್ಯಕ್ಟ್ ಮಾಡ್ತಾ ಇಲ್ಲ ಅಂತ. ಹೀಗಿದ್ದಾಗ ಚಿತ್ರತಂಡದವರು ಯಾಕೆ ನಾಯಕಿ ಬಗ್ಗೆ ಇಷ್ಟೊಂದು ಗೌಪ್ಯತೆ ಕಾಯ್ಕೊಂಡಿದ್ದಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇದ್ದು, ಜೊತೆಗೆ ಮೊನ್ನೆ ತಾನೇ ಈ ಚಿತ್ರದ ಅಂದರೆ ಪಳಾರ್ ಚಿತ್ರದ ಫಸ್ಟ್ ಶೆಡ್ಯೂಲ್ ಕೂಡ ಕಂಪ್ಲೀಟ್ ಆಗಿದೆ. ಈ ಚಿತ್ರದ ಚಿತ್ರೀಕರಣ ಬಂದು ಮಂಡ್ಯದ ಸುತ್ತಮುತ್ತ ಸಾಗ್ತಾ ಇದೆ. ಇಲ್ಲಿಯವರ ಜನ್ಮದಿನದಂದೇ ಈ ಚಿತ್ರದ ಮುಹೂರ್ತನ ಕೂಡ ಆಚರಿಸ್ಕೊಂಡಿತ್ತು. ಅದಾದಮೇಲೆ ಕೆಲವು ದಿನಗಳಲ್ಲಿ ಈ ಚಿತ್ರದ ಶೂಟಿಂಗ್ ಕೂಡ ಬರೆದಿಂದ ಸಾಗ್ತಾ ಇದೆ. ಈಗ ಆಲ್ರೆಡಿ ಫಸ್ಟ್ ಶೆಡ್ಯೂಲ್ ಕಂಪ್ಲೀಟ್ ಆಗಿದೆ. ಹೀಗಿದ್ರೂ ಕೂಡ ಚಿತ್ರದ ನಾಯಕಿ ಬಗ್ಗೆ ಯಾಕೆ ಚಿತ್ರತಂಡದವರು ಇನ್ನೂ ಸ್ಪಷ್ಟಪಡಿಸಿಲ್ಲ? ಹೊಸಬ್ರ ಅಥವಾ ಕಾವ್ಯಶವ್ಯ ಅವರ ಬದಲಾಗಿ ಹೊಸ ನಾಯಕಿಯವರು ಆ್ಯಕ್ಟ್ ಮಾಡ್ತಾರೆ, ಅಥವಾ ನಮ್ಮ ಕಳ್ಳಪುಟ್ಟಿಯವರೇ ಅಂದರೆ ಸ್ಪಂದನ ಸೋಮಣ್ಣ ಅವರೇ ಆ್ಯಕ್ಟ್ ಮಾಡ್ತಾರೆ, ಗಗನ ಅವರೇ ಆ್ಯಕ್ಟ್ ಮಾಡ್ತಾರೆ? ಅದೇನು ಇನ್ನೂ ತುಂಬ ಕ್ಯೂರಿಯಾಸಿಟಿಯಿಂದ ಅಥವಾ ಅವ್ರು ಏನು ಅನ್ನೋದು ಗೊತ್ತಾಗ್ತಲ್ಲ. ಕೆಲವ್ರು ಹೇಳಿದ್ರು ಶ್ರೀಲೀಲಾ ಅವ್ರು ಬರ್ಬೋದು ಅಂತ, ಬಟ್ ಅದು ನಾನು ಆ್ಯಕ್ಚುಲಿ ಅದ್ರ ಬಗ್ಗೆನೂ ಕೂಡ ಒಂದು ಅಂದರೆ ಫಸ್ಟ್ ಶೆಡ್ಯೂಲ್ ಕಂಪ್ಲೀಟ್ ಆಯಿತು ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೆ. ಒಬ್ರು ಕಾಮೆಂಟ್ ಮಾಡಿದ್ರು, ಈ ಚಿತ್ರಕ್ಕೆ ನಾಯಕಿಯಾಗಿ ವೆನ್ನರೈ ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಆಯ್ಕೆ ಆಗಿದ್ದಾರೆ ಅಂತ ಹೇಳಿದ್ರು. ವೆನ್ನರೈ ಈ ಹೆಸರನ್ನೆಲ್ಲೋ ಕೇಳಿದ್ದೇನಲ್ಲ ಅನ್ಕೊಂಡ್ಬಿಟ್ಟು ನಾನು ಗೂಗಲಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಕೊಟ್ಟಾಗ ಗೊತ್ತಾಯ್ತು ಇವರ ಹಾರಾಟ, ಭಾವಪೂರ್ಣ, ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಈ ಚಿತ್ರಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಒಂದು ವಿಡಿಯೋ ಸಾಂಗಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ನೋಡೋಕ್ಕೂ ಮುದ್ದಾಗಿದ್ದಾರೆ, ಚೆನ್ನಾಗೂ ಇದ್ದಾರೆ, ಒಳ್ಳೆ ಪರ್ಫಾರ್ಮೆನ್ಸ್. ಯಾಕೆಂದ್ರೆ ನಾನು ಆ ಮೂರು ಚಿತ್ರಗಳನ್ನು ನಾನು ನೋಡಿಲ್ಲ, ಬಟ್ ಒಂದಿಷ್ಟು ಟ್ರೈಲರ್ಗಳೆಲ್ಲ ನೋಡಿದಾಗ ಇವರು ಅವರೇನಾ, ಬಟ್ ಡಿಸಪಾಯಿಂಟ್ ಆಯಿತು. ಅದನ್ನು ಮಾತ್ರ ನಾನು ಒಪ್ಕೊಳ್ಳೇಬೇಕು. ನನಗೆ ಅಂತಲ್ಲ, ಇಡೀ ಕರ್ನಾಟಕದ ಜನತೆಗೂ ಕೂಡ ಡಿಸಪಾಯಿಂಟು. ಯಾಕೆಂದರೆ ಕಾವ್ಯ ಅವರು ಬಿಗ್ ಬಾಸಲ್ಲಿ ಗಿಲ್ಲಿ ಅವ್ರ ಜೊತೆಗೆ ಕಾವ್ಯ ಶವ್ಯ ಅವರು ಇದ್ದಿದ್ರೆ ಕಾವು ಕಾವು ಅಂದ್ಕೊಂಡು ಎಷ್ಟು ಚೆನ್ನಾಗಿತ್ತು ಆ ಜೋಡಿ. ರನ್ನರ್ ಅಪ್ ವಿನ್ನರು ಅದು ಬೇರೆ ಮಾತು, ಬಟ್ ಅವರ ಫ್ರೆಂಡ್ಶಿಪ್ ಬಾಂಡಿಂಗ್ ಅಷ್ಟು ಚೆನ್ನಾಗಿತ್ತು. ಕೆಲವು ಜನ ಕಾಮೆಂಟ್ ಹಾಕಿದ್ರು, ಅಂದರೆ ಕಾವ್ಯ ಅವ್ರು ಆ್ಯಕ್ಟ್ ಮಾಡಲಿ ಬಿಡಲಿ ನಾವು ಸಿನಿಮಾನ ನೋಡೇ ನೋಡ್ತೀವಿ ಅಂತ. ನಾನು ಕೂಡ ಅಷ್ಟೇ, ಆ್ಯಕ್ಟ್ ಮಾಡಲಿ ಬಿಡಲಿ ನೋಡೇ ನೋಡ್ತೀವಿ, ಅದ್ರ ಬಗ್ಗೆ ಏನಿಲ್ಲ. ಬಟ್ ಒಬ್ಬ ಅಭಿಮಾನಿಯಾಗಿ ನಾವು ಹೇಳೋದೇನೆಂದರೆ ಕಾವ್ಯ ಅವ್ರು ಆ್ಯಕ್ಟ್ ಮಾಡಿದರೆ ಇನ್ನೂ ಸೂಪರ್ ಆಗಿರ್ತಿತ್ತು. ಅಥವಾ ಸಸ್ಪೆನ್ಸಾಗಿ ಇಟ್ಕೊಂಡಿದ್ದಾರೋ ಏನೋ, ನಾವು ಹಿಂಗೆಲ್ಲರೂ ಹಿಂಗೆ ಅನ್ಕೋತಾ ಇದ್ವಿ. ಒಂದು ಕಡೆ ನೋಡಿದ್ರೆ ದಿ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಕಾವ್ಯೇಶ್ ಅವರು ಒಂದು ಸಿನಿಮಾ ಅದರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಕೊತ್ತಲವಾಡಿ ಆದ ನಂತರ. ಸೊ ಈಗ ವೆನ್ನರೈ ಅವ್ರ ಬಗ್ಗೆನೇ ಸುದ್ದಿ ಆಗ್ತಾ ಇದೆ. ಆಮೇಲೆ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲಲ್ಲೂ ಕೂಡ ನೋಡಿದೆ, ವೆನ್ನರೈ ಅವರೇ ಕನ್ಫರ್ಮ್ ಅಂತಲೇ ಹೇಳಿದ್ರು. ಸೊ ವೆನ್ನರೈ ಅವರ ಇನ್ಸ್ಟಾಗ್ರಾಮ್ ಖಾತೆನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ರೇ ವೆನ್ನೆ ಅಂತ ಇದೆ. ಇವರು ಒಂದಿಷ್ಟು ಚಂದದ ಫೋಟೋಸ್ಗಳೆಲ್ಲ ಹಾಕ್ಕೊಂಡಿದ್ದಾರೆ. ಹಾರಾಟ, ಭಾವಪೂರ್ಣ, ಎಲ್ಲೋ ಜೋಗಪ್ಪ ನಿನ್ನ ಅರಮನೆ, ನೋಡೋಕ್ಕೂ ಮುದ್ದಾಗಿದೆ. ನಮಸ್ತೆ ಸಿಂಧೂರ್ ಅನ್ನೋದು ಒಂದು ವಿಡಿಯೋ ಆಲ್ಬಮ್ ಸಾಂಗ್. ಅದು ಮುದ್ದಾಗಿದ್ದಾರೆ, ಚಂದ ಇದ್ದಾರೆ, ಚಂದ ಕಾಣಿಸ್ತಾರೆ. ಸೊ ನೀವೆಲ್ಲ ನೋಡ್ತಾ ಇರ್ಬೋದು, ಇದೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಸು, ಇಲ್ಲಿದೆ ಕಲರ್ ಫೋಟೋಸು, ಚೆನ್ನಾಗಿದ್ದಾರೆ. ಇರಲಿ, ಯಾರಾದ್ರೇನು, ಹೊಸಬ್ರಾದ್ರೇನೋ ಹಳಬ್ರಾದ್ರೇನೋ ಇರಲಿ ಅಲ್ವಾ, ಅದರಲ್ಲಿ ಏನಿದೆ. ಸೊ ಬಟ್ ಕಾವ್ಯ ಅವ್ರು ಅಟ್ಲೀಸ್ಟ್ ಒಂದು ಗೆಸ್ಟ್ ರೋಲೆಲ್ಲ ಕಾಣಿಸ್ಕೊಂಡಿದ್ರೆ ಇನ್ನೂ ಸೂಪರಾಗಿರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ. ಇದ್ರ ಜೊತೆಗೆ ಎಲ್ಲ ಅಭಿಪ್ರಾಯನೂ ಕೂಡ ಇದೆ ಅಂತ ನಾನು ಅನ್ಕೋತೀನಿ. ಇನ್ನು ವೆನ್ನರೈ ಅವ್ರ ಬಗ್ಗೆ ತುಳುನಾಡು ವಾರ್ತೆ ಅಂತ ಹೇಳ್ಬಿಟ್ಟು ಆ ಪತ್ರಿಕೆಯಲ್ಲಿ ಬಂದಂಥದ್ದು ಏನಂದರೆ, ವೆನ್ನರೈ ಅವರು ಮೂಲತಃ ವಿವೇಕಾನಂದ ಸ್ವಾಯತ್ತ ಕಾಲೇಜು ಪುತ್ತೂರಲ್ಲಿ ತಮ್ಮ ಪದವಿ ಶಿಕ್ಷಣವನ್ನು ಪೂರ್ಣಗೊಳಿಸಿದ್ದಾರೆ. ಬಾಲ್ಯದಿಂದಲೇ ತಂದೆಯೊಂದಿಗೆ ನಾಟಕ ವೀಕ್ಷಣೆ ಮಾಡುತ್ತಿದ್ದ ಹುಡುಗಿಯಾಗಿದ್ದ ಇವರು ನಾಟಕವೇ ಜೀವನದ ಭಾಗವಾಗಿದ್ದು, ತಂದೆ ಚೇತನ್ ರೈ ಮಾಣಿ ಅವರೇ ಇವರ ಮೊದಲ ಗುರು ಮತ್ತು ಪ್ರೇರಣಾ ಶಕ್ತಿ. ಅಭಿನಯದ ಜೊತೆಗೆ ಸಂಗೀತ ಕ್ಷೇತ್ರದಲ್ಲಿಯೂ ಆಸಕ್ತಿ ತೋರಿದ ವೆನ್ನರೈ ಅವರು ಮೊದಲ ಗೀತ ಸಾಹಿತ್ಯ ನಮಸ್ತೆ ಸಿಂಧೂರ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಈ ಥರ ಒಂದಿಷ್ಟು ಅವರ ಕುರಿತಾಗಿ ಪತ್ರಿಕೆಯಲ್ಲೂ ಕೂಡ ಬಂದಿದೆ. ಸೊ ಅವರು ಕನ್ನಡದವರೇ ಅನ್ನೋದೊಂದು ಅದೊಂಥರ ಖುಷಿ ವಿಚಾರ. ಒಂದಿಷ್ಟು ರೀಲ್ಸ್ಗಳನ್ನ ಮಾಡಿದ್ದಾರೆ, ಮುದ್ದಾಗೂ ಇದ್ದಾರೆ, ಮುದ್ದಾಗೂ ಕಾಣಿಸ್ತಾರೆ. ಒಂದಿಷ್ಟು ಫೋಟೋಶೂಟ್ಗಳು ಕೂಡ ಇಲ್ಲಿದೆ. ಬಟ್ ನನಗೆ ಏನಂದರೆ ಗಿಲ್ಲಿ ಕಾವ್ಯ ಅವರಾಗಿದ್ದರೆ ಚೆನ್ನಾಗಿರ್ತಿತ್ತು. ನಿರ್ದೇಶಕರಾದ ಚಂದ್ರಮೋಹನ್ ಅವರು ಮಾಡ್ಬೋದಾಗಿತ್ತು ಅಂತ ನಾವು ಅಂದ್ಕೊಂಡ್ವಿ. ಬಟ್ ಗೊತ್ತಿಲ್ಲ ಅದು ಏನು ಮಾಡ್ತಾರೋ, ಅಥವಾ ಸಸ್ಪೆನ್ಸಾಗಿ ಇಟ್ಕೊಂಡು ಏನಾದರೂ ಅಟ್ಲೀಸ್ಟ್ ಒಂದು ಸಾಂಗಲ್ಲೋ ತರಿಸ್ಕೊಂಡಿದ್ರು ಸೂಪರ್ ಆಗಿರುತ್ತೆ. ಒಂದೊಂದ್ಸರಿ ಏನಾಗ್ಬಿಡುತ್ತೆ, ನಾವು ಏನು ಎಕ್ಸ್ಪೆಕ್ಟ್ ಮಾಡಿರ್ತಲ್ಲ ಅದು ಇದ್ಬಿಟ್ರೆ ಸೂಪರ್ ಅನ್ಸ್ಬಿಡುತ್ತೆ. ಇಲ್ಲ ಅಂದರೆ ಜಾಳ ಅನ್ಸಕ್ಕೆ ಶುರು ಆಗ್ಬಿಡುತ್ತೆ. ಈಗ ಆಲ್ರೆಡಿ ಪಳಾರ್ ಸಿನಿಮಾದ ಒಂದಿಷ್ಟು ಶೂಟಿಂಗ್ನ ಅಂದರೆ ಸ್ಟ್ರಾಂಗ್ ಸುಧಾಕರ್ ಅವ್ರ ಜೊತೆ ಸೇರಿಕೊಂಡು ಶೂಟಿಂಗ್ ಮಾಡೋವಂಥದ್ದಲ್ಲ, ಅಲ್ಲಿ ನೀವು ಹ್ಯಾಶ್ಟ್ಯಾಗ್ ಕೊಟ್ಬಿಟ್ಟು ಪಳಾರ್ ಹ್ಯಾಶ್ಟ್ಯಾಗ್ ಅಂತ ಕೊಟ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಕೊಟ್ಟರೆ ಒಂದಿಷ್ಟು ಸ್ಪೆಕ್ಟ್ ಹಾಕ್ಕೊಂಡು ಅವ್ರು ನಡೆಯೋದು ಅದೆಲ್ಲ ಕಾಣಿಸುತ್ತೆ. ನೀವೆಲ್ಲ ವಿಡಿಯೋಗಳನ್ನೆಲ್ಲ ನೋಡ್ಬೋದು, ಸೂಪರ್ ಆಗಿದೆ. ಸೊ ಈಗ ಫಸ್ಟ್ ಶೆಡ್ಯೂಲ್ ಕೂಡ ಕಂಪ್ಲೀಟ್ ಆಗಿದೆ, ಅದೊಂಥರ ಖುಷಿ ವಿಚಾರನೇ. ಚಂದ್ರಮೋಹನ್ ಸರ್ ಈಗ ಆಲ್ರೆಡಿ ಬ್ರಹ್ಮಚಾರಿ ಅಂತ ಸಿನಿಮಾ ಮಾಡಿದರು, ಬಾಂಬೆ ಮಿಠಾಯಿ ಅಂತ ಸಿನಿಮಾಗಳು,
ಅವರ ಸಿನಿಮಾಗಳು ಅಂದರೆ ಒಂದು ಗಂಭೀರವಾದ ವಿಚಾರಗಳನ್ನು ಒಂದು ಕಾಮಿಡಿ ಟಚ್ಚಲ್ಲಿ ಕೊಟ್ಬಿಟ್ಟು ಎಕ್ಸ್ಪರ್ಟ್ ಅವರು ಆ ಥರ ಸಿನಿಮಾ ಮಾಡೋದ್ರಲ್ಲಿ. ಹೀಗಾಗಿ ಪಳಾರ ಬಗ್ಗೆನೂ ಕೂಡ ತುಂಬ ನಿರೀಕ್ಷೆ ಇದೆ, ಹೇಗೆ ಬರುತ್ತೋ ಏನನ್ನುತ್ತೋ ಬಿಟ್ಟು. ನಮಗೆ ಗಿಲ್ಲಿ ಅವರಂತರೂ ಸೂಪರ್ ಬಿಡಿ, ಅವ್ರ ಬಗ್ಗೆ ನಾವು ಮಾತಾಡೋಂಗೆ ಇಲ್ಲ. ರಿಯಾಲಿಟಿ ಶೋಗಳಾಗಿರ್ಬೋದು, ಬಿಗ್ ಬಾಸ್, ಈಗ ಆಲ್ರೆಡಿ ಸಿನಿಮಾಗಳಲ್ಲಿ ಪುಟ್ಟ ಪುಟ್ಟ ಪಾತ್ರಗಳು ಕಾಣಿಸ್ಕೊಂಡು ಈಗ ಪೂರ್ಣ ಪ್ರಮಾಣದಲ್ಲಿ ನಾಯಕ ನಟರಾಗಿ ಆ್ಯಕ್ಟ್ ಮಾಡ್ತಿದ್ರೆ ನಮಗಂತೂ ತುಂಬ ಖುಷಿ ಇದೆ. ನಾಯಕಿಯಾಗಿ ಕಾವ್ಯ ಅವ್ರು ಮಾಡಿದರೆ ಚೆನ್ನಾಗಿರ್ತಿತ್ತು. ನಿಜವಾಗ್ಲೂ ಹೇಳ್ತೀನಿ, ಡಿಸಪಾಯಿಂಟ್ ಆಯಿತು, ನನಗೆ ಡಿಸಪಾಯಿಂಟ್ ಆಯಿತು. ಇರಲಿ, ಬಟ್ ನೋಡಬೇಕು ಹೆಂಗೆ ಬರುತ್ತೆ ಅಂತ. ಬಟ್ ವೆನ್ನಾರೇ ಅವರು ಕೂಡ ಪ್ರತಿಭಾವಂತ ಕಲಾವಿದೆ. ಈಗ ಆಲ್ರೆಡಿ ಪೇಪರ್ಗಳೆಲ್ಲ ಪತ್ರಿಕೆಯಲ್ಲಿ ಕೂಡ ಬಂದಿದೆ. ಅವರೊಂದಿಷ್ಟು ಸಂದರ್ಶನಗಳನ್ನು ಕೂಡ ನಾನು ನೋಡಿದೆ. ಸಿನಿಮಾಗಳನ್ನ ನಾನು ನೋಡಿಲ್ಲ, ಚೆಂದ ಇದ್ದಾರೆ, ಚೆನ್ನಾಗಿ ಕಾಣಿಸ್ತಾರೆ. ಗಿಲ್ಲಿಗೂ ಕೂಡ ಪೇರ್ ಆಗ್ಬೋದು, ಚೆಂದ ಅಂದರೆ ಪೇರ್ ಆಗಿರ್ತಾರೆ, ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ. ಬಟ್ ಇದು ಅಫಿಷಿಯಲ್ ಅಲ್ಲ, ಕಾಮೆಂಟ್ ಹಾಕಿದ್ರು ತುಂಬ ಜನ. ಒಂದಿಷ್ಟು ಯೂಟ್ಯೂಬ್ ಚಾನಲಲ್ಲೂ ಕೂಡ ನೋಡಿದೆ, ವೆನ್ನಾರೇ ಅವರೇ ಫಿಕ್ಸು ಅಂತ ಹೇಳ್ತಾ ಇದ್ದಾರೆ. ಅದು ಚೆನ್ನಾಗಿರುತ್ತೆ, ಆಗಿಲ್ಲ ಅಂದರೆ ಕಾವ್ಯ ಅವ್ರು ಬಂದರೆ ಅದು ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಶ್ರೀಲೀಲಾ ಅವ್ರು ಆಗ್ತಾರೆ. ಶ್ರೀಲೀಲಾ ಅವರು ಡೌಟು ಅನಿಸುತ್ತೆ. ವೆನ್ನಾರೇ ಅವರಾದರೂ ಪರವಾಗಿಲ್ಲ, ಹೊಸಬ್ರಿಗೂ ಕೂಡ ಚಾನ್ಸ್ ಕೊಡಲಿ, ಅದ್ರ ಬಗ್ಗೆ ಏನಿಲ್ಲ. ಬಟ್ ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ನೋಡೋಣ. ಏನು ವೆನ್ನಾರೇ ಅವರ ನಾಯಕಿಯಾಗಿ ಯಾಕೆ ಮಾಡ್ತಾರೋ ಅಥವಾ ಹೊಸಬ್ರು ಬರ್ತಾರೋ ಡೌಟ್ಸ್ ಇದೆ. ಬಟ್ ಎಲ್ಲರೂ ಹೇಳೋ ಪ್ರಕಾರ ಇವರೇ ಫಿಕ್ಸು ಅಂತ ಹೇಳ್ತಿದ್ರೆ ಇರಲಿ, ಯಾರು ಬಂದ್ರೇನು. ಬಟ್ ನಾವು ಗಿಲ್ಲಿ ಸಿನಿಮಾನ ಗೆಲ್ಲಿಸಲೇಬೇಕು, ಗಿಲ್ಲಿ ಸಿನಿಮಾನ ನಾವು ನೋಡಲೇಬೇಕು ಅಂತಲೇ ಹೇಳ್ತಾ ಇರೋದು. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ಕೊತೀನಿ. ಧನ್ಯವಾದಗಳು.